ಬೇಲಿಯೇ ಎದ್ದು ಹೊಲವನ್ನ ಮೇಯಿತು ಅನ್ನುವ ಗಾದೆ ಬಾಗಲಕೋಟೆಯಲ್ಲಿ ಈಗ ಜಗಜ್ಜಾಹೀರಾಗಿದೆ. ಇದನ್ನ ಇನ್ನು ಮುಂದೆಯೂ ಹಿಂದೂ ಸಮಾಜ ಸಹಿಸಬೇಕಾ ಅಥವಾ ಇದನ್ನ ಮೆಟ್ಟಿ ನಿಲ್ಲುವುದಕ್ಕೆ ಜಾಗೃತ ಹಿಂದೂ ಸಮಾಜ ಯಾವುದಾದರೂ ದಿಟ್ಟ ಕ್ರಮಕ್ಕೆ ಮುಂದಾಗಬೇಕಾ ಅನ್ನುವ ಪ್ರಶ್ನೆ ಇವತ್ತು ನಮ್ಮನ್ನ ಕಾಡ್ತಾ ಇದೆ. ಹಿಂದೂ ಜಾಗರಣದ ಆಂದೋಲನ ಇರುವುದೇ ಹಿಂದೂ ಸಮಾಜವನ್ನ ಇಂತಹ ದಮನ, ದಬ್ಬಾಳಿಕೆ, ದೌರ್ಜನ್ಯ, ಮತೀಯ ಆಕ್ರಮಣಗಳಿಂದ ರಕ್ಷಿಸುವುದಕ್ಕಾಗಿಯೇ ಇರುವುದು. ಹಾಗಾಗಿ ಈ ಲಾಠಿ, ಈ ಬೂಟು, ಈ ದಬ್ಬಾಳಿಕೆ, ಈ ದೌರ್ಜನ್ಯಕ್ಕೆ ಹೆದರಿ ಹಿಂದಕ್ಕೆ ಸರಿಯುವವರು ನಾವಲ್ಲ ಅನ್ನುವುದನ್ನ ಮೊಟ್ಟ ಮೊದಲಿಗೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿಯವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಪ್ರಾಮಾಣಿಕವಾಗಿ ಹಿಂದೂ ಸಮಾಜದ ಸುರಕ್ಷತೆಯ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ಹಿಂದೂ ಸಮಾಜ ಅಂದರೆ ಬೇಲಿ ಇಲ್ಲದ ಹೊಲ ಅಲ್ಲ ಅನ್ನುವುದನ್ನ ಹಿಂದೂ ವಿರೋಧಿಗಳಿಗೆ ತಿಳಿಸಿಕೊಡಬೇಕಾಗಿದೆ, ತೋರಿಸಿಕೊಡಬೇಕಾಗಿದೆ. ಆ ಕೆಲಸವನ್ನಷ್ಟೇ ನಾವು ಮಾಡಿಕೊಂಡು ಬಂದಿದ್ದೇವೆ. ಅದಕ್ಕಾಗಿ ನಾವು ಸಾಕಷ್ಟು ಬೆಲೆಯನ್ನೂ ತೆತ್ತಿದ್ದೇವೆ, ತೆರುವುದಕ್ಕೂ ಸಿದ್ಧರಿದ್ದೇವೆ. ಒಂದು ಸ್ಪಷ್ಟಪಡಿಸ್ಬಿಡ್ತೇನೆ, ಈ ನಮ್ಮ ಹಿಂದೂ ಸುರಕ್ಷತೆಯ ಉದ್ದೇಶ ಅಥವಾ ಆಂದೋಲನದಲ್ಲಿ ಬೇರೆ ಯಾವ ದುರುದ್ದೇಶವೂ ಇಲ್ಲ, ಸ್ವಾರ್ಥವೂ ಇಲ್ಲ, ರಾಜಕೀಯವೂ ಇಲ್ಲ ಅನ್ನುವುದನ್ನ ನಾನು ಸ್ಪಷ್ಟಪಡಿಸ್ತೇನೆ. ಮೊನ್ನೆಯ ಘಟನೆಯನ್ನ ಅವಲೋಕನ ಮಾಡಿದಾಗ ಮೇಲಕ್ಕೆ ಕಾಣುವ ಸತ್ಯ ಅಂತ ಹೇಳಿದ್ರೆ, ಹಿಂದೂ ಚಳುವಳಿಯನ್ನ ಹತ್ತಿಕ್ಕುವಂತಹ ಸರ್ಕಾರಿ ಷಡ್ಯಂತ್ರ ಇದರ ಹಿಂದೆ ಇದೆಯೋ ಅನ್ನುವ ಅನುಮಾನ ನಮ್ಮನ್ನ ಬಲವಾಗಿ ಕಾಡ್ತಾ ಇದೆ. ಇಲ್ಲದೆ ಇದ್ರೆ ಈ ರೀತಿಯ ಅಮಾನುಷವಾದ ದೌರ್ಜನ್ಯವನ್ನ, ದಬ್ಬಾಳಿಕೆಯನ್ನ ಖುದ್ದಾಗಿ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಯೇ ಮಾಡುವ ಅವಶ್ಯಕತೆ ಇರಲಿಲ್ಲ. 2 ಗಂಟೆಗೆ ಆ ಹಿಂದೂ ಯುವಕ, ಆ ಹಿಂದೂ ಯುವತಿ ಅಧಿಕೃತವಾಗಿ ಮದುವೆಯಾಗಿ ದಾಖಲೆಗಳೊಂದಿಗೆ ಇಬ್ಬರು ವಯಸ್ಕರು SP ಕಚೇರಿಗೆ ಹೋದರೆ ಅದನ್ನ ದಾಖಲೆಗಳನ್ನ ಪರಿಶೀಲಿಸಿ ಅವರಿಗೆ ಸೂಕ್ತವಾದ ರಕ್ಷಣೆಯನ್ನ ಕೊಟ್ಟು ಅವರು ಹೇಳುವ ಜಾಗಕ್ಕೆ ಕಳಿಸಿಕೊಡಬೇಕಾಗಿತ್ತು. ಅಲ್ಲಿಗೆ ಅವರ ಕರ್ತವ್ಯ ಮುಗಿದು ಹೋಗ್ತಿತ್ತು. 2 ಗಂಟೆಗೆ ಬಂದ ಆ ದಂಪತಿಗಳನ್ನ ರಾತ್ರಿ 7ರವರೆಗೆ ಪೊಲೀಸ್ ಕಚೇರಿಯಲ್ಲಿಯೇ ಇರಿಸಿಕೊಳ್ಳುವ ಅವಶ್ಯಕತೆ ಏನಿತ್ತು ಅನ್ನುವುದು ದೊಡ್ಡ ಪ್ರಶ್ನೆ. ಅಂದ್ರೆ ಆ ಹಿಂದೂ ಯುವಕ ಮದುವೆಯಾದ ಮುಸ್ಲಿಂ ಯುವತಿಯನ್ನ ಬೇರ್ಪಡಿಸುವ ಪ್ರಯತ್ನವನ್ನ ಸ್ವತಃ SP ಅವರು ಮಾಡಿದ್ರ? ಪರಿಸ್ಥಿತಿಯ ಸೂಕ್ಷ್ಮತೆ, ಮತೀಯ ಗಂಭೀರತೆ ಅರ್ಥ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತ ಅವಿವೇಕಿಯ ಆ ಪೊಲೀಸ್ ವರಿಷ್ಠಾಧಿಕಾರಿ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ. ತನ್ನ ತಪ್ಪನ್ನ ಮುಚ್ಚಿಕೊಳ್ಳುವುದಕ್ಕೆ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಕಾನ್ಸ್ಟೇಬಲ್ಗಿಂತ ಕಡೆಯಾಗಿ ವರ್ತಿಸಿದ ಆ SP ನಡೆ ಅದನ್ನು ಸಮಾಜ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಕಾಕಿಗೆ
ಇಲಾಖೆಗೆ ಗೌರವವನ್ನು ಕೊಡ್ತದೆ, ಮರ್ಯಾದೆಯನ್ನು ನೀಡ್ತದೆ. ಯಾಕೆಂದ್ರೆ ನಾವು ಭಾರತದ ಸಂವಿಧಾನವನ್ನ ಗೌರವಿಸುವವರು. ಇದನ್ನ ದೌರ್ಬಲ್ಯ ಅಂತ ಹೇಳಿ ಆ ಅಮರನಾಥ್ ರೆಡ್ಡಿ ಭಾವಿಸಬಾರದು. ನಾವು ಆ ರೀತಿ ಜವಾಬ್ದಾರಿಯಿಂದ ನಡೆದುಕೊಂಡಿದ್ದರಿಂದಲೇ ಇಲಾಖೆಯ ಮರ್ಯಾದೆ ಮೊನ್ನೆ ಬೀದಿಯಲ್ಲಿ ಉಳೀತು. ಆತ ಎಸಗಿದ ಅಪಚಾರವನ್ನೇ, ಆತ ಎಸಗಿದ ಕೃತ್ಯಕ್ಕೆ ಪ್ರಚೋದಿತಗೊಂಡ ಹಿಂದೂ ಸಾಮಾಜಿಕ ಕಾರ್ಯಕರ್ತರು ಅಲ್ಲಿಯೇ ಕಪಾಳ ಮೋಕ್ಷ ಮಾಡಿದ್ದಿದ್ರೆ ಇಲಾಖೆಯ ಮರ್ಯಾದೆ ಎಲ್ಲಿ ಹೋಗ್ತಿತ್ತು? ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅನ್ನುವ ತಿಳುವಳಿಕೆ ಆ ಅಧಿಕಾರಿಗೆ ಇರಬೇಕಾಗಿತ್ತು. ಶಹಬಾಸ್ ಅಂತೀನಿ, ಪೆಟ್ಟು ತಿಂದರೂ ಕೂಡ ತಾಳ್ಮೆಯಿಂದ ವರ್ತಿಸಿದಂತಹ ಈ ಸಾಮಾಜಿಕ ಕಾರ್ಯಕರ್ತರು, ಸಾಮಾಜಿಕ ಮುಖಂಡರನ್ನ ನಾನು ಗೌರವಿಸ್ತೇನೆ. ದೌರ್ಬಲ್ಯ ಅಂತ ಭಾವಿಸಬಾರದು ಅನ್ನುವ ಎಚ್ಚರಿಕೆಯನ್ನು ಆ ಅವಿವೇಕಿ ಅಧಿಕಾರಿಗೆ ನಾನು ನೀಡಲಿಕ್ಕೆ ಬಯಸ್ತೇನೆ. ಒಂದು. ಎರಡನೇದು, ಯಾಕಾಗಿ ಈ ಕೃತ್ಯವನ್ನ ಎಸಗಿದರು ಅನ್ನುವುದರ ಬಗ್ಗೆಯೂ ಒಂದು ಚಿಂತನೆಯನ್ನ ನಾವು ಮಾಡಬೇಕಾಗಿದೆ. ಬಾಗಲಕೋಟೆ ನಗರದಲ್ಲಿ ಒಂದು ಮತಾಂಧ ಮುಸಲ್ಮಾನರ ಗೂಂಡಾ ಗ್ಯಾಂಗ್ MMGG, ಮತಾಂಧ ಮುಸಲ್ಮಾನರ ಗೂಂಡಾ ಗ್ಯಾಂಗ್ ಇಡೀ ಬಾಗಲಕೋಟೆಯನ್ನ ನಿಯಂತ್ರಿಸುವಂತಹ ಪ್ರಯತ್ನವನ್ನ ಪ್ರಾರಂಭ ಮಾಡಿದೆ. ಅದಕ್ಕೆ 10 ಘಟನೆಗಳನ್ನ ಈಗಾಗಲೇ ಅವರು ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಇನ್ನೇನೋ ಗ್ಯಾಂಗ್ ಅಂತ ಕರೀತಾರೆ ಅಂತ ನಾನು ಕೇಳಿದ್ದೇನೆ. ಅದನ್ನ ಪ್ರೋತ್ಸಾಹಿಸಿ, ಅದನ್ನ ಬೆಂಬಲಿಸಿ, ಆ ಮೂಲಕ ಹಿಂದೂ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಸೇಡಿನ ಕ್ರಮಕ್ಕೆ ಇಲಾಖೆ ಮುಂದಾದದ್ದೇ ಆದರೆ ಬಾಗಲಕೋಟೆಯ ಕಾನೂನು ಮತ್ತು ಸುವ್ಯವಸ್ಥೆ ಹರಾಜಿಗೆ ಬಂದೀತು ಅನ್ನುವ ಎಚ್ಚರಿಕೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಬೇಲಿಯೇ ಎದ್ದು ಹೊಲವನ್ನ ಮೇಯಿದರೆ ನ್ಯಾಯಕ್ಕಾಗಿ ನಾವು ಎಲ್ಲಿಗೆ ಹೋಗಬೇಕು? ಹಿಂದೂ ಸಮಾಜ ದುರ್ಬಲ ಸಮಾಜ ಅಲ್ಲ ಅನ್ನುವುದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೂ ಸಮಾಜ ದುರ್ಬಲ ಸಮಾಜ ಅಲ್ಲ. ಒದ್ದಾಗ ಒದಿಸ್ಕೊಳ್ತದೆ, ಉಗಿದಾಗ ಉಗಿಸ್ಕೊಳ್ತದೆ, ತುಳಿದಾಗ ತುಳಿಸ್ಕೊಳ್ತದೆ ಅನ್ನುವ ಕಾಲ ಬದಲಾಗಿದೆ ಅನ್ನುವುದು ಅಕಸ್ಮಾತ್ ಡೈರೆಕ್ಟ್ UPSCಯಲ್ಲಿ ಸೆಲೆಕ್ಟ್ ಆಗಿದ್ದಿದ್ರೆ, ತಲೆಯಲ್ಲಿ ಏನಾದರೂ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನುವುದು ಇದ್ದಿದ್ರೆ ಅಮರನಾಥ್ ರೆಡ್ಡಿಗೆ ಅರ್ಥ ಆಗಿರಬೇಕಾಗಿತ್ತು. ನನಗನ್ಸೋದು ಮೋಸ್ಟ್ಲಿ ಪ್ರಮೋಟಿವ್ ಇರಬಹುದು, ಹಾಗಾಗಿ ಆ ರೀತಿಯಲ್ಲಿ ನಡ್ಕೊಂಡಿರಬಹುದು ಅಂತ ನಾನು ಭಾವಿಸ್ತೇನೆ. ನಡೆ ನುಡಿ ಎಲ್ಲವೂ ಕೂಡ ಇಲಾಖೆಗೆ ಕಳಂಕ ತರುವಂಥದ್ದಿದೆ. ಅದರ ಜೊತೆಯಲ್ಲಿ ಇನ್ನಿಬ್ಬರು ಪೊಲೀಸ್ ಅಧಿಕಾರಿಗಳ ಹೆಸರನ್ನ ಏನು ಹೇಳಿದರು, ರಾಮಪ್ಪ ಬಿರಾದಾರ್, ಯಮುನಪ್ಪ ಮಾಂಗ್, ಇವರು ಯಾರದ್ದೋ ವ್ಯಕ್ತಿಗಳ ಕೈಗೊಂಬೆಯಾಗಿ, ವೈಯಕ್ತಿಕವಾಗಿ ಏನೂ ಸೇಡಿಲ್ಲ, ಇವ್ರ ಗಂಟನ್ನು ಅವ್ರು ಹೊಡೆದಿಲ್ಲ, ಅವ್ರ ಗಂಟನ್ನು ಇವ್ರು ಹೊಡೆದಿಲ್ಲ, ತಾಯಿ ಅಮ್ಮ ಅಕ್ಕ ಅಂತ ಹೇಳಿ ಹಿಂದೂ ಹೆಸರಿನಲ್ಲಿಯೇ ಸಾರ್ವಜನಿಕವಾಗಿ ನಿಂದಿಸಬೇಕಾದರೆ, ನಿಮ್ಮ ಸೊಕ್ಕನ್ನ ಮುರಿತೀನಿ ಅನ್ನುವ ಥ್ರೆಟ್ ಕೊಡಬೇಕಾದರೆ ಆ ಬಿರಾದಾರ್ ಯಾರ ಕೈಗೊಂಬೆ ಆಗಿದ್ದಾನೆ ಅಂತ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಯಾರದ್ದೋ ತೀಟೆ ತೆವಲನ್ನ ತೀರಿಸಲಿಕ್ಕೆ ಹಿಂದೂ ಸಮಾಜದ ಮೇಲೆ, ಹಿಂದೂ ಸಾಮಾಜಿಕ ಕಾರ್ಯಕರ್ತರ ಮೇಲೆ ದೌರ್ಜನ್ಯವನ್ನ ಎಸಗಿದರೆ, ಅವಮಾನಕರವಾಗಿ ನಿಂದಿಸಿದರೆ ಅದನ್ನ ಸಹಿಸುವ ಕಾಲ ಹೊರಟೋಯಿತು. ಅದರ 10 ಪಟ್ಟು ಸಾರ್ವಜನಿಕ ಸಭೆಯನ್ನ ಮಾಡಿ ನೀವು ಬಳಸಿದ ಭಾಷೆಯಲ್ಲಿಯೇ ಸಾರ್ವಜನಿಕ ಸಭೆಯಲ್ಲಿ ನಿಮ್ಮನ್ನ ಮೀರಿಸುವ ನಿಂದನೆಯ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಬಹುದು.
ಸ್ಪರ್ಧೆ. ಹಾಗಾಗಿ ಆ ಹುಚ್ಚಾಟ, ಆ ಧಿಮಾಕು, ಆ ಅಧಿಕಾರದ ದುರುಪಯೋಗವನ್ನ ಆ ಇಬ್ಬರು ಅಧಿಕಾರಿಗಳು ನಿಲ್ಲಿಸ್ಬೇಕು. ಮತ್ತು ಈ ಕೃತ್ಯವನ್ನ, ಅಕ್ರಮ ಕೃತ್ಯವನ್ನ ಎಸಗಿದಂತಹ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮವನ್ನ, ಕಠಿಣವಾದ ಕಾನೂನು ಕ್ರಮವನ್ನ ಕೈಗೆತ್ಕೊಳ್ಬೇಕು ಅಂತ ನಾವು ರಾಜ್ಯಪಾಲರಿಗೆ ಹೇಳೋರಿದ್ದೀವಿ. ಕಾನೂನು ಸುವ್ಯವಸ್ಥೆಯೇ ಹಾಳಾದಾಗ, ಅಧಿಕಾರಿಗಳೇ ದಬ್ಬಾಳಿಕೆ ದೌರ್ಜನ್ಯವನ್ನ ಎಸಗುವಾಗ, ಆಳುವವರೇ ಅವರ ಬೆಂಬಲಕ್ಕೆ ನಿಂತಾಗ ನಮಗೆ ಬೇರೆ ದಾರಿಯೇ ಇಲ್ಲ. ಹಾಗಾಗಿ ಗವರ್ನರ್, ರಾಜ್ಯಪಾಲರಿಗೆ ನಾವು ಆಗ್ರಹವನ್ನ ಮಾಡ್ತೀವಿ.